ನನ್ಗೆ ಗೊತ್ತು ಈ ವಿಡಿಯೋ ರಿಲೀಸ್ ಆದ ಮರುಕ್ಷಣವೇ ನಂಗೊಂದಿಷ್ಟು ಜನ ಎನಿಮೀಸ್ ಅನ್ನುವಂಥವ್ರು ಹುಡ್ಕೊಂತಾರೆ. ಈ ಬಟ್ಟೆಯನ್ನ ಬಿಚ್ಚಿ ಎಸ್ದಾಕಿ ಸಮಾಜಕ್ಕಾಗಿ ಈ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ, ಜನಧ್ವನಿಗಾಗಿ ಈ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ. ವಾಯ್ಸ್ ವಿತ್ ಸುಶಾನ್ ಅಂತ. ದರ್ಶನ್ಗೆ ಏನಾದ್ರೂ ಗಲ್ಲಾದ್ರೆ ನಾನು ಲೈವ್ ವಿಡಿಯೋದಲ್ಲಿ ಹಿಂಗೆ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಆ ವ್ಯಕ್ತಿಯ ಒಟ್ಟಿಗಿರುವಂತ ಜನರನ್ನ ಅವರು ಫಿಲ್ಟರ್ ಮಾಡಿದ್ರೆ ಆ ಹಳೆಯ ದರ್ಶನ್ ಕಾಣಬಹುದು ಅಂತ. ದರ್ಶನ್ ಫುಲ್ ಸಾಚಾ ಪ್ಯೂರ್ ಗೋಲ್ಡ್. ಹೀರೋಯಿನ್ಗಳು ಹೆಸರು ತಗೊಳಕ್ ಹೋಗಲ್ಲ. ನೀವೆಲ್ಲ ಚೇಳಗಳ ತರ ಆಡ್ತಾ ಇದ್ದೀರಾ. ನಾಳೆ ದಿನ ಇದೇ ಪರಿಸ್ಥಿತಿ, ಇದೇ ರೇಣುಕಾ ಸ್ವಾಮಿಗೆ ಬಂದಂತ ಪರಿಸ್ಥಿತಿ ನಿಮ್ಮ ತಮ್ಮನಿಗೋ ಯಾರಿಗಾದ್ರೂ ಬಂದಿದ್ರೆ ಹಿಂಗೆ ಮಾತಾಡ್ತಿದ್ರಿ ಅಂದ್ರೆ ಮೀಡಿಯಾಗಳ ಮುಂದೆ ಮುಂದೆ ಆನೆ ಅಂತ ಯಾವತ್ತು ಮೆರೆಯಕ್ ಹೋಗ್ಬೇಡಿ. ಇವತ್ತಿಲ್ಲಿದ್ದೋ ನಾಳೆ ಇಲ್ಲಿ ಜನ ಮೆರೆಸ್ತಾರೆ, ನೀವ್ ಒಳ್ಳೇದ್ ಮಾಡಿದ್ರೆ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ಗೆ ಗೊತ್ತು ಈ ವಿಡಿಯೋ ರಿಲೀಸ್ ಆದ ಮರುಕ್ಷಣವೇ ನನ್ಗೊಂದಿಷ್ಟು ಜನ ಎನಿಮೀಸ್ ಅನ್ನುವಂಥವ್ರು ಹುಡ್ಕೊಂತಾರೆ. ಆದ್ರೆ ಆ ಎನಿಮೀಸ್ಗಿಂತ 10, 20, 100, 1000 ಪಟ್ಟು ಜನ ನನ್ನನ್ನು ಇಷ್ಟಪಡೋರು ಹುಟ್ಟುತ್ತಾರೆ ಅನ್ನುವಂತ ಒಂದು ನಂಬಿಕೆ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಮುಂದೆ ಚಾಕು ಇದೆ, ಕತ್ತಿ ಇದೆ, ಒಂದು ಫೋರ್ಕ್ ಇದೆ, ಜೊತೆಗೊಂದು ನೇಣು ಬಿಡ್ಕೊಳ್ಳೋ ತರ ಒಂದು ಐಟಮ್ ನೋಡ್ಕೊಬಿಟ್ಟಿದ್ದೀನಿ. ಈಗ ಈ ವಿಚಾರನ ನಾನು ಸ್ಪೀಕ್ ವಿತ್ ಸುಶಾನ್ ಅಲ್ಲಿ ಮಾತಾಡಿದ್ರೆ ಅದಷ್ಟೊಂದು ಸೂಕ್ತ ಅಂತಾನು ಅನ್ಸಲ್ಲ. ಅದಕ್ಕೆ ನಾನು ನನ್ನ ಇನ್ನೊಂದು ಚಾನೆಲ್ ನ ಓಪನ್ ಮಾಡಿರೋದು. ಸೊ ಈ ಬಟ್ಟೆನ ಬಿಚ್ಚಿ ಎಸ್ದಾಕಿ ಸಮಾಜಕ್ಕಾಗಿ ಈ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ, ಜನಧ್ವನಿಗಾಗಿ ಈ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ. ವಾಯ್ಸ್ ವಿತ್ ಸುಶಾನ್ ಅಂತ. ಸ್ನೇಹಿತರೆ, ಕನ್ನಡದಲ್ಲಿ ಒಂದು ಸ್ಲೋಗನ್ ಇದೆ, 1000 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದು ಅಂತ. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅನ್ನುವಂತ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇರ್ಬೋದು. ಆ ಒಬ್ಬ ನಿರಪರಾಧಿ ಯಾರು? ಡಿ ಬಾಸ್ ದರ್ಶನ ಅನ್ನುವಂತ ಪ್ರಶ್ನೆನೂ ನಿಮಗೆ ಕಾಡ್ತಾ ಇರ್ಬೋದು. ನಾನ್ ಡಿ ಬಾಸ್ ದರ್ಶನ್ ಅಂತ ಹೇಳಿದ್ರೆ ಈಗ 2 ತರದ ಕಮೆಂಟ್ಸ್ ಗಳು ನನಗೆ ಬರ್ಬೋದು. ಒಂದು, ದರ್ಶನ್ ಅಭಿಮಾನಿಗಳು, ಗುರು ನೀನ್ ಸರಿ ಅಪ್ಪ, ನೀನ್ ಸರಿ ಕರೆಕ್ಟ್ ಆಗಿ ಹೇಳಿದ್ಯಾ, ಒಬ್ಬ ದರ್ಶನ್ ಅಭಿಮಾನಿಯಾಗಿ ನಮ್ ಬಾಸನ್ನ ಸಮರ್ಥಿಸ್ಕೊಂಡಿದ್ಯಾ ಅಂತ ಒಂದಿಷ್ಟು ಜನ ಮಾತಾಡ್ಬೋದು. ಆದ್ರೆ ಅದೇ ಇನ್ ಕೆಲವೊಂದಿಷ್ಟು ಜನ ಸ್ವಲ್ಪ ಪ್ರಜ್ಞಾವಂತರು, ಇವನ್ ಯಾವ ಗುಬಾಡುಗರು, ಅಭಿಮಾನ ಅಂತಿರ್ಬೇಕು, ಆದ್ರೆ ಹುಚ್ಚ ಅಭಿಮಾನ ಯಾವತ್ತೂ ಒಳ್ಳೇದಲ್ಲ, ಇವನ ಅಭಿಮಾನ ಹುಚ್ಚ ಅಭಿಮಾನ, ಇಂಥವ್ರು ಇವ್ರನ್ನ ಸಮರ್ಥಿಸ್ಕೊಳ್ಳೋದ್ರಿಂದನೇ ಅವ್ರ ತಲೆ ಮೇಲೆ ಒಂದು ಕೊಂಬು ಬಂದಿದೆ ಅನ್ನುವಂತ ವಿಚಾರನ ಇನ್ನೊಂದಿಷ್ಟು ಜನ ಹೇಳ್ಬೋದು. ಇದು ಒಂದು ಓರಿಯಂಟೇಶನ್. ಇನ್ನೊಂದು ಓರಿಯಂಟೇಶನ್ ಅದ್ ಹೇಳದ್ನಲ್ಲ, 1,000 ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರು ಆಗ್ಬಹುದು, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ. ಆ ಒಬ್ಬ ನಿರಪರಾಧಿ ದರ್ಶನ್ ಅಲ್ಲ, ಇನ್ನೊಬ್ಬ ಅಂತ ಇಟ್ಕೊಂಡ್ರೆ ಯಾರದು? ರೇಣುಕಾ ಸ್ವಾಮಿ ಅಂತ ಇಟ್ಕೊಂಡ್ರೆ ಶಿಕ್ಷೆ ಆಗೋದು ಎಲ್ಲಿ ಗುರುವೆ? ಶಿಕ್ಷೆ ಆಗೋಯ್ತಲ್ಲ, ಇವತ್ತು ಅವನು ಜೀವನ ಇಲ್ಲ, ಅವನು ಬದುಕಿಲ್ಲ ಕಣ್ರಿ, ಇನ್ನೇನ್ ಶಿಕ್ಷೆ ಕೊಡೋದು ಹೇಳಿ? ಇದಕ್ಕಿಂತ ಶಿಕ್ಷೆ ಬೇಕಾ? ಇವತ್ತು ನಾನು ಒಂದು ವಿಚಾರ ಹೇಳ್ತೀನಿ. ಕೆಲವು ವ್ಯಕ್ತಿಗಳು ಆಲ್ರೆಡಿ ಫಸ್ಟ್ ಡೇ ಇವರ ಹೆಸರು ಅನೌನ್ಸ್ ಆದಾಗ್ಲೇ ಒಂದಿಷ್ಟು ಜನ ಹೀರೋಯಿನ್ಸ್ ಗಳು, ನಟಿಯರು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಸ್ಟೋರಿ ಮಾಡಾಕ್ಬಿಟ್ರು. ಅಯ್ಯೋ ದರ್ಶನ್ ಅವ್ರಿಗೆ ಏನೋ ಆಗ್ಬಿಟ್ಟಿದೆ, ಅಯ್ಯೋ ದೇವ್ರಿಗೆ ನಾನು ಬೇಡ್ಕೊಂತೀನಿ ಅವರು ಏನೋ ಆಗದೆ ವಾಪಸ್ ಬರ್ಲಿ ಅಂತ. ಈಗ ಮೊನ್ನೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ನೋಡ್ತಾ ಇದ್ದೀನಿ, ಸೋ ಕಾಲ್ಡ್ ನಟಿಯರು ಹೂ ವಾಂಟ್ಸ್ ಟು ಬಿ ಆಕ್ಟ್ರೆಸಸ್, ಈ ಬಕೆಟ್ ಹಿಡಿಯೋ ಕೆಲಸ ಅಲ್ಲ, ಅದು ಅಭಿಮಾನಿಗಳು ಮಾತ್ರ ಮಾಡ್ತಾ ಇರೋದಲ್ಲ. ಈ ಸೋ ಕಾಲ್ಡ್ ಗ್ರೋಯಿಂಗ್ ಆರ್ಟಿಸ್ಟ್ ಗಳು ಅಂತ ಇರ್ತಾವಲ್ಲ, ಅವು ಮಾಡ್ತಾ ಇರೋ ಕೆಲಸನೂ ಇದೆ, ಬಕೆಟ್ ಹಿಡಿಯೋದು. ಓಕೆನಾ? ಇಲ್ಲಪ್ಪ, ದರ್ಶನ್ ಏನೂ ತಪ್ಪಿಲ್ಲ ಇದ್ರಲ್ಲಿ, ಎಲ್ಲಾ ದರ್ಶನ್ ಜೊತೆಗಿರೋರ್ದೇ ತಪ್ಪು. ದರ್ಶನ್ ಫುಲ್ ಸಾಚಾ ಪ್ಯೂರ್ ಗೋಲ್ಡ್ ಅಂತ. ಬಸ್ ಈಗಷ್ಟೇ ಒಂದು ಫಿಲಂ ರಿಲೀಸ್ ಆಗಿತ್ತು ರೀಸೆಂಟ್ ಆಗಿ, ಅದರಲ್ಲಿ ಹೇಳಿದ್ದಾರೆ, ದೇರ್ ಇಸ್ ನಥಿಂಗ್ ಕಾಲ್ಡ್ 24 ಕ್ಯಾರೆಟ್ ಗೋಲ್ಡ್, ದೇರ್ ಇಸ್ ಓನ್ಲಿ 22 ಕ್ಯಾರೆಟ್. ಅದಕ್ಕೊಂದಿಷ್ಟೆಲ್ಲ ಮಿಕ್ಸ್ ಆದ್ರೇನೆ ಒಂದು ಚಿನ್ನಕ್ಕೆ ಗತ್ತು ಬರೋದು ಅಂತ. ಎಲ್ಲಾ ಮನ್ಸಿನಲ್ಲೂ ಅದಿರುತ್ತೆ ಕಣ್ರಿ, ಇರಲ್ಲ ಅಂತಿಲ್ಲ. ಆದ್ರೆ ಇವತ್ತು ನಾನು ಇನ್ನೊಂದಿಷ್ಟು ಇಂಟರ್ವ್ಯೂಸ್ ಗಳನ್ನ ವ್ಯಕ್ತಿಗಳದ್ದು ಕೇಳ್ತಾ ಇದ್ದೆ. ಅದ್ರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಗಳು ನಂಗೆ ತುಂಬಾ ಲೆಜಿಟಿಮೇಟ್ ಅಂತ ಅನಿಸ್ತು. ಭರತ್ ಅಂತ ಒಬ್ರು ಪ್ರೊಡ್ಯೂಸರು, ದರ್ಶನ್ ಅವರು ಅವ್ರ ಸಿನಿಮಾದಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಅವರು ದುಡ್ಡು ಎಲ್ಲ ಹುಡುಕಿ ಹಾಕಿದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ಐ ಥಿಂಕ್ ಸೊ, ಆ ವ್ಯಕ್ತಿ ಹೇಳಿರೋ ಆ ಮಾತಿನ ಇಂಚು ಸರಿಯಾಗಿದೆ. ಆದ್ರೆ ದರ್ಶನ್ ಅವರು ತಪ್ಪೇ ಇಲ್ಲ ಅನ್ನುವಂಥದ್ದು ತಪ್ಪೆ. ಆದ್ರೆ ಆ ವ್ಯಕ್ತಿಯ ಒಟ್ಟಿಗಿರುವಂತ ಜನರನ್ನ ಅವರು ಫಿಲ್ಟರ್ ಮಾಡಿದ್ರೆ ಆ ಹಳೆಯ ದರ್ಶನ್ ಹಿಂದೆ ಸಾರಥಿಯಲ್ಲಿ ಇದ್ದಂತ ದರ್ಶನ್ ಅನ್ನ ನಮಗ್ ಕಾಣಬಹುದು ಅಂತ. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನ್ ನಿಮ್ ಮುಂದೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಹಿಂದೆ ಯಾವತ್ತೂ ಮಾಡದ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ದರ್ಶನ್ಗೇನಾದ್ರೂ
ಗಲ್ಲಾದ್ರೆ, ದರ್ಶನ್ಗೆ ಏನಾದ್ರು ಗಲ್ಲಾದ್ರೆ ನಾನು ಲೈವ್ ವಿಡಿಯೋದಲ್ಲಿ ಹಿಂಗೆ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತೀನಿ ಹಿಂಗೆ. ಇದು ನಾನು ಮಾಡ್ತಾ ಇರುವಂತ ಚಾಲೆಂಜ್ ಇವತ್ತು ಸಮಾಜದ ಮುಂದೆ, ಇಡೀ ದೇಶದ ಮುಂದೆ, ಪ್ರಜಾಪ್ರಭುತ್ವದ ಮುಂದೆ. ಯಾವುದು ಇಲ್ಲ ಕಣ್ರಿ, ನಮ್ಮ 4 ಸ್ತಂಭಗಳಿದಾವಲ್ಲ, 4 pillars ಆಫ್ ಡೆಮೋಕ್ರಸಿ, ಅದ್ರ ಮೇಲೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಪ್ರೂವ್ ಮಾಡಿ ತೋರಿಸಿ. ಏನಂತಂದ್ರೆ ಇದೇ ಸಾಮಾನ್ಯ ವ್ಯಕ್ತಿ ಒಬ್ಬ ಈ ಕೆಲಸ ಮಾಡಿದ್ದಿದ್ರೆ ಅವನಿಗೆ ಇಷ್ಟೊತ್ತಿಗೆ 100% ಆಗಿ ಗಲ್ಲಾಗ್ತಿತ್ತು. ಅದೇ ದರ್ಶನ್ ಅಂತ ವ್ಯಕ್ತಿ ಇದು ಮಾಡಿರೋದಕ್ಕೆ ಏನು ಅಲ್ಲಾಡ್ಸಕ್ಕಾಗಲ್ಲ, ಏನು ಮಾಡಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕರ್ಮ. ಏನ್ ಹೇಳೋದು? ಅದಕ್ಕೆ ನೋಡಿ, ನನ್ನ ಇದರ ಲೋಗೋನೇ ಹಿಂಗಿದೆ. ಇದು ಭಾರತ, ಇದು ಸಮಾಜದ ಜಸ್ಟಿಸ್, ಇದು ನನ್ನ ಧ್ವನಿ ಸಮಾಜಕ್ಕೆ ಮುಟ್ಟಬೇಕು ಅಂತ. ವಾಯ್ಸ್ ವಿತ್ ಸುಶಾಂತಿನ ಕಾರಣವೇ ಅದು ಕಣ್ರಿ. ಈಗ ಯಾರ್ಯಾರು ಅವರ ಪರವಾಗಿ ಹೋಗ್ಬಿಟ್ಟು ಮಾತಾಡ್ತಾ ಇದೀರಲ್ಲ, ನೀವೆಲ್ಲ ಹೇಳ್ತೀನಿ ಚೇಳಗಳು. ನಿಮ್ ಬೇರೆ ಯಾರು ಸಿಕ್ಕಿಲ್ವಾ ಸಪೋರ್ಟ್ ಮಾಡೋದಕ್ಕೆ? ನಾನು ಹೀರೋಯಿನ್ಗಳ ಹೆಸರು ತಗೊಳಕ್ ಹೋಗಲ್ಲ, ಆದ್ರೆ ಹೇಳ್ತೀನಿ ಕೇಳಿ, ನೀವೆಲ್ಲ ಚೇಳಗಳ ತರ ಆಡ್ತಾ ಇದೀರ. ನಾಳೆ ದಿನ ಇದೇ ಪರಿಸ್ಥಿತಿ, ಇದೇ ರೇಣುಕಾ ಸ್ವಾಮಿಗೆ ಬಂದಂತ ಪರಿಸ್ಥಿತಿ ನಿಮ್ಮ ತಮ್ಮನಿಗೋ ಯಾರಿಗಾದ್ರೂ ಬಂದಿದ್ರೆ ಹಿಂಗೆ ಮಾತಾಡ್ತಿದ್ರಿ ಅಂದ್ರೆ ಮೀಡಿಯಾಗಳ ಮುಂದೆ? ದರ್ಶನ್ ಪರ ವಹಿಸ್ಕೊಂಡ್ ಮಾತಾಡ್ತಿದ್ರ? ಇಲ್ಲ, ದರ್ಶನ್ ಏನು ತಪ್ಪೇ ಇಲ್ಲ, ಅವ್ರು ಕೊಲೆನೇ ಮಾಡಿಲ್ಲ. ಅಲ್ಲಿ ಫೂಟೇಜ್ಗಳ ಇದಾವಂತಲ್ರಿ. ಫೂಟೇಜ್ಗಳ ಇರ್ಬೇಕಾದ್ರೆ ಅದ್ ಹೆಂಗ್ರಿ ಮಾತಾಡ್ತೀರಾ? ಹೆಂಗ್ ಮಾತಾಡ್ತೀರಾ? ಯಾವ ನೈತಿಕತೆ ಮೇಲೆ ಮಾತಾಡ್ತಿದ್ದೀರಾ? ಇವತ್ತು ಸಮಾಜದಲ್ಲಿ ಬದಲಾವಣೆ ಬರ್ಬೇಕು ಅಂತಂದ್ರೆ ಇಂತ ಒಂದು ಪ್ರಕರಣಗಳಿದೆಯಲ್ಲ, ಅದು ಸಮಾಜಕ್ಕೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು, ಒಂದು ಪಾಠ ಕಲಿಸುವಂತ ಒಂದು ಇನ್ಸಿಡೆಂಟ್ ಆಗ್ಬೇಕು. ಇದೇನಾಗುತ್ತೆ? ಒಂದ್ 2-3 ತಿಂಗಳು ಜೈಲು ಆಯ್ತು, ರಿಲೀಸು, ಹೊರಗಡೆ ಬಂದು ಮತ್ತೆ ಶುರು. ಗುರುವೇ, ಕೇವಲ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲ ಇದು. ಒಂದ್ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಒಂದಿಷ್ಟು ಆಂಡ್ ಗ್ಯಾಂಗ್ ಇದೆ. ನಾನು ಹೆಸರು ಬಿಚ್ಚಿಡ್ತಾ ಹೋಗ್ತೀನಿ. ನನಗೆ ಕೆಲವು ವ್ಯಕ್ತಿಗಳ ಆಂಡ್ ಗ್ಯಾಂಗ್ ಗಳಿಂದಾನೇ ನನಗೆ ಸ್ವತಃ ತೊಂದರೆ ಆಗಿದೆ ಹಿಂದೆ. ಆಯ್ತಾ? ಅವರೆಲ್ಲ ಕರಾಳ ಮುಖಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಹೇಳೋದು, ಯಾವತ್ತು ನಮ್ದು, ನೀವು ಈ ಮೀಡಿಯಾದವರು ಎಲ್ಲ ಮೊದ್ಲು ಹೇಳ್ತಿದ್ರಿ ಅದು ಯಾವ್ದೋ ಶೆಟ್ಟಿ ಗ್ಯಾಂಗ್ ಐತೆ ಅಂತ. ಗುರು, ಯಾವ ಶೆಟ್ಟಿ ಗ್ಯಾಂಗು ಇಲ್ಲ ಗುರು. ಶೆಟ್ಟಿ ಗ್ಯಾಂಗ್ ಅಲ್ಲಿ ಗ್ಯಾಂಗ್ ಅವರು ಒಬ್ರು ಅನ್ನೊಂದು ಇಟ್ಕೊಂಡಿಲ್ಲ. ಎಲ್ರು ಅವ್ರವ್ರು ಚೆನ್ನಾಗಿದ್ದಾರೆ. ರಕ್ಷಿತ್ ರಾಜ್ ಚೆನ್ನಾಗಿದ್ದಾರೆ, ರಾಜು ರಿಷಬ್ ಅವರು ಚೆನ್ನಾಗಿದ್ದಾರೆ, ರಿಷಬ್ ಅವರು ರಕ್ಷಿತ್ ಅವ್ರು ಚೆನ್ನಾಗಿದ್ದಾರೆ, ಶೀತಲ್ ಅವ್ರು ಚೆನ್ನಾಗಿದ್ದಾರೆ, ಇನ್ನೊಂದಿಷ್ಟು ಜನ ಒಟ್ಟಿಗೆ ಇದಾರೆ. ಅದು ನಿಮ್ಗೆ ಗ್ಯಾಂಗ್ ಆಗೋಗ್ಬಿಡ್ತು. ಈ ತರ ಇಂಡಿವಿಜುವಲ್ ವ್ಯಕ್ತಿಗಳು ತಮ್ ಗ್ಯಾಂಗ್ ಹಾಕೋಬಂದು ಈ ತರ ಮಾಡೋದು, ಅದಕ್ಕೇನಂತೀರಿ? ಇವರೆಲ್ಲರೂ ಸೇರ್ಬಿಟ್ಟು ಫಿಲಮ್ ಆದ್ರೂ ಮಾಡ್ತವ್ರೆ, ಒಬ್ರನ್ನೊಬ್ರು ಬೆಳೆಸ್ತಾ ಇದಾರೆ. ಈ ಗ್ಯಾಂಗ್ ಏನ್ರಿ ಮಾಡ್ತಿದೆ? ಏನ್ ಸಮಾಜಕ್ಕೆ ಏನ್ ಮೆಸೇಜ್ ಹೋಗ್ತಿದೆ ಇವತ್ತು? ಏನ್ರಿ ಮೆಸೇಜ್ ಹೋಗ್ತಿದೆ? ಏನಾದ್ರೂ ಆಗತ್ತಾ? ಏನಾದ್ರೂ ಆಕ್ಷನ್ ಆಗತ್ತಾ? ಅದೆಲ್ಲ ಬಿಡ್ರಿ ಸಾಲಿ. ನಿನ್ನೆ ಚಿತ್ತರ ಅವಾರ್ಡ್ಸ್ ಅಂತ ಹೋಗ್ಬಿಟ್ಟಿದೆ. ಬೆಸ್ಟ್ ಆಕ್ಟರ್ ಯಾರು ಗೊತ್ತಾ? ಬೇರೆಲ್ಲ ನಟರು ಇರ್ತಾರೆ. ರಕ್ಷಿತ್ ಶೆಟ್ರು ಮಾಡಿದ್ದಾರೆ, ಧನಂಜಯ್ ಅವ್ರು ಇದಾರೆ, ಅದರಲ್ಲಿ ಧನ್ವೀರ್ ಅವ್ರು ಇದಾರೆ, ಡಾರ್ಲಿಂಗ್ ಕೃಷ್ಣ ಇದಾರೆ, ಉಪೇಂದ್ರ ಅವ್ರು ಇದಾರೆ. ಇಂತೆಲ್ಲಾ ನಟರ ಮಧ್ಯೆ ಸೋಕಾಲ್ಡ್ ದರ್ಶನ್ಗೆ ಕೊಟ್ಬಿಟ್ಟವ್ರು. ಯಾಕೆ? ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ನೀವ್ ಹೆಂಗೆ ದರ್ಶನ್ ಅವ್ರ ಜೈಲಲ್ಲಿ ಇರ್ಬೇಕಾದ್ರೆ ಹೆಂಗ್ರಿ ಫಂಕ್ಷನ್ ಮಾಡಿದ್ರಿ ಅಂತ ನಾಳೆ ಬಂದು ದರ್ಶನ್ ಅಭಿಮಾನಿಗಳು ಕ್ವಶನ್ ಮಾಡಬಾರ್ದಲ್ಲ. ಅದಕ್ಕೆ ನಿಮ್ ಬಾಸೆ ತಾಳ್ರಪ್ಪ. ನಿಮ್ ಬಾಸ್ ಒಂದ್ ಜೈಲ್ಗೆ ಹೋದ್ರು ಅನ್ನೋ ಕಾರಣದಿಂದ ನಮ್ ಫಂಕ್ಷನ್ ಅನ್ನ ತೆಗ್ದು ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡಕ್ ಆಗಲ್ಲ. ಸದ್ಯಕ್ಕೆ ಒಂದ್ ಅವಾರ್ಡ್ ತೆಗ್ದು ನಿಮ್ ಬಾಸ್ಗೆ ಡೆಡಿಕೇಟ್ ಮಾಡ್ಬಿಡ್ತೀವಿ, ತಗೊಂಡಾಗ್ರಪ್ಪ. ಅವಾಗೆಲ್ಲ ಸೈಲೆಂಟ್. ವಾಹ್, ಕ್ಯಾ ಪ್ಲಾನೇ ಯಾರ್, ಫರೆ ವಾಹ್. ಸ್ಟಾರ್ ಆದ್ಮೇಲೆ ಸ್ಟಾರ್ ಆಗೇ ಮೆರಿತಾ ಹೋಗ್ಬೇಕಷ್ಟೇ ಬಿಟ್ರೆ ಸ್ಟಾರು ರೌಡಿ ಆಗೋದಲ್ಲ ಕಣ್ರಿ. ಏನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿನ ಗಂಧದ ಗುಡಿಯನ್ನ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅನಂತ್ ನಾಗ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ಎಷ್ಟು ಕಷ್ಟಪಟ್ಟು ಉಳಿಸಿ ಬೆಳೆಸಿದಾರೆ ಕಣ್ರಿ. ನೀವೆಲ್ಲ ಹೋಗಿ ಇದನ್ನ ಒಂದ್ ಡಸ್ಟ್ಬಿನ್ ಮಾಡ್ತಿದೀರಲ್ಲ, ಗಾರ್ಬೇಜ್ದು. ಏನ್ ಹೇಳ್ಬೇಕು ನಾವು? ಇದು ಕಣ್ರಿ ಚಾಲೆಂಜ್. ಮಾಡ್ರಿ, ಅಜ್ಜಿ ಮಾಡಿ ತೋರ್ಸ್ಬಿಡ್ರಿ. ಇವತ್ತು ಪ್ರಜಾಪ್ರಭುತ್ವ ಇದೆ, ಇವತ್ ಸಮಾಜದಲ್ಲಿ ನ್ಯಾಯ ನೀತಿ ಇನ್ನೂ ಬದುಕೈತೆ ಅನ್ನೋದು ಸಾಬೀತೆ ಆಗ್ಬೇಕಂದ್ರೆ ತೋರ್ಸ್ರಿ. ನಾನು ಯಾವ ದಿನ ಅದು ಗಲ್ಲಿಗೇರಿಸ್ತಾರಲ್ಲ ಅವತ್ತೇ ನಾನು ಇನ್ನೊಂದು ಲೈವ್ ಮಾಡ್ಬಿಟ್ಟು ಹಿಂಗೆ ನೆನಕೋಗ್ಬಿಡ್ತೀನಿ. ಪಕ್ಕ ಕನ್ಫರ್ಮ್. ಏನಕ್ಕೆ ಹೇಳ್ತಿದೀನಿ ಹೇಳಿ? ಆಗಲ್ಲ ಕಣ್ರಿ, ಆಗಲ್ಲ. ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀನಿ. ನಮ್ಮ ಸಮಾಜ ಇವತ್ತು ಹೆಂಗ್ ಬದುಕ್ತಾ ಇದೆ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಅಷ್ಟೇ ನಾಚಿಕೆ ಆಗತ್ತೆ ನನಗೆ. ಅದೇ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದೀನಿ. ಬದಲಾವಣೆ ಜಗದ ನಿಯಮ ಅಂತಾರೆ. ಬದಲಾಯಿಸ್ರಿ ನೋಡೋಣ ಸಿಸ್ಟಮ್ನ ಕರೆಕ್ಟ್ ಆಗಿ ತಗೋಬನ್ನಿ. ಆಗುತ್ತಾ ನಿಮ್ ಕೈಲಿ? ನಿಮ್ಗ
ಆ ತರದೊಂದು ರೆವಲ್ಯೂಷನ್ ಆಯ್ತಂದ್ರೆ ನಿಮ್ಗೆ ಗೊತ್ತೇನ್ರಿ ಎಷ್ಟು ದೊಡ್ಡ ಪಾಠ ಆಗುತ್ತೆ ಇವತ್ತು ಸಮಾಜಕ್ಕೆ ಅಂತ. ನೀವ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಂತ ಪಾಠ ಆಗುತ್ತೆ ಕಣ್ರಿ. ಗುರು ಅಭಿಮಾನ ಇರ್ಬೇಕು ಗುರು, ಎಲ್ರೂ ಇರುತ್ತೆ ಅಭಿಮಾನ. ಒಬ್ರನ್ ಕಂಡ್ರೆ ಇನ್ನೊಬ್ರಿಗೆ ಅಭಿಮಾನ ಇರುತ್ತೆ, ಆದ್ರೆ ಹುಚ್ಚ ಅಭಿಮಾನ ಯಾವತ್ತೂ ಒಳ್ಳೇದಲ್ಲ. ನಾನು ಒಬ್ಬ ಅಭಿಮಾನಿ ಕಣ್ರಿ. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದ್ 4 ಜನ ಆರ್ಟಿಸ್ಟ್ ಗಳ ದೊಡ್ಡ ಅಭಿಮಾನಿ. ರಕ್ಷಿತ್ ಶೆಟ್ಟರ್ ಅಭಿಮಾನಿ ನಾನು, ರಿಷಬ್ ಶೆಟ್ಟರ್ ಅಭಿಮಾನಿ ನಾನು, ಇನ್ನೂ ಒಂದ್ 3-4 ಜನ ಇದಾರೆ, ರಮೇಶ್ ಅರವಿಂದ್ ಅವರ ಅಭಿಮಾನಿ ನಾನು, ದರ್ಶನ್ ಅವ್ರದ್ದು ಅಭಿಮಾನಿ ಆಗಿದ್ದೆ ನಾನು ಡ್ಯೂರಿಂಗ್ ಸಾರಥಿ. ಬಟ್ ಈಗಿಲ್ಲ ಕಣ್ರಿ. ಯಾಕಂತಂದ್ರೆ ಅಭಿಮಾನದ ಜೊತೆಗೆ ಇನ್ನೊಂದು ಕ್ವಾಲಿಟಿ ಇರುತ್ತೆ ಗೊತ್ತಾ, ರಿಯಾಲಿಟಿ, ಮನುಷ್ಯತ್ವ. ಅದನ್ನೇ ಮನುಷ್ಯ ಬಿಟ್ಟಾಕ್ದಾಗ ಅಭಿಮಾನ ಸತ್ತೋಗ್ಬಿಡುತ್ತೆ ಕಣ್ರಿ, ಅಭಿಮಾನ ಸತ್ತೋಗ್ಬಿಡುತ್ತೆ. ನಿಜವಾಗ್ಲೂ ನನಗೆ ಬಹಳ ಬೇಜಾರು ತಂದಂತ ಒಂದು ಇನ್ಸಿಡೆಂಟ್. ಸಮಾಜದಲ್ಲಿ ಯಾವ ಮಗುಗೂ ಈ ಒಂದು ಲೈಕ್ ಈ ತರದ ಒಂದು ಪರಿಸ್ಥಿತಿ ಬರಬಾರ್ದು. ಪಾಪ ಆ ಮಗು, ಆ ತಾಯಿ ಹೊಟ್ಟೆಯಲ್ಲಿದೆ, ರೇಣುಕಾ ಸ್ವಾಮಿ ಅವರ ಹೆಂಡತಿ ಹೊಟ್ಟೆಯಲ್ಲಿದೆ ಇನ್ನು ಮಗು. ಹೊರಗಡೆ ಬಂದು ಅಪ್ಪ ಅಂತ ಯಾರನ್ನ ಕರೆಯೋದು? ನಿಜವಾಗ್ಲೂ ಹೃದಯ ದೊಡ್ಡದು. ಅಭಿಮಾನಿಗಳೇ ದೇವರು ಅಂತಂದ್ರೆ ಅಭಿಮಾನಿಗಳಿಗೋಸ್ಕರ ಇದೊಂದು ಕೆಲಸ ಮಾಡಕ್ಕೆ ಆಗಲ್ವೇನ್ರಿ ನಿಮ್ಗೆ? ಅಭಿಮಾನಿಗಳು ತಾನೇ ನಿಮ್ಮನ್ನ ಬೆಳೆಸಿರೋದು. ಏನು ಹೆಂಡತಿ ಮಕ್ಳ ಬೆಳೆಸಿರೋದು? ಇಲ್ಲ ತಾನೆ, ಅಭಿಮಾನಿಗಳು ತಾನೆ. ಪವಿತ್ರ ಗೌಡ ನಿಮ್ಮನ್ನ ತೆಗ್ದೀಗ ಜೈಲ್ ಹಾಕೋದಕ್ಕೆ ಅವರೇ ಒಂದ್ ರೀತಿ ಇಂಡೈರೆಕ್ಟ್ ಕಾರಣ. ಅಭಿಮಾನಿಗೆ ನೀವು ಬೆಳೆ ಕೊಡ್ತೀರಾ? ಆಗುತ್ತಾ? ಇಲ್ಲ. ಇನ್ಯಾವ್ದ್ಯಾವ್ದೋ ಯೂಟ್ಯೂಬ್ ಚಾನಲ್ ಅವರು ಒಂದಿಷ್ಟು ಜನ ಬಂದ್ಬಿಟ್ಟು ವಿಡಿಯೋ ಮಾಡ್ತವ್ರೆ. ಏನಂತ, ಏನೋ ಇದ್ರ ಬಗ್ಗೆ ಏನೋ ಅವ್ರದ್ದು ಮಾತಿಲ್ಲ, ಮುಗ್ದಾಯ್ತು. ದರ್ಶನ್ಗೆ ಏನಾಗ್ಬೇಕು, ಏನ್ ಕಥೆ ಇಲ್ಲ, ಶಿಕ್ಷೆ ಪ್ರಾಯಶ್ಚಿತ ಏನೂ ಇಲ್ಲ. ದೇ ಓನ್ಲಿ ಸೇ ಹುಡ್ಗಿ ಅಕೌಂಟ್ ನಂಬರ್ ಐತೆ, ಅಕೌಂಟ್ಗೆ ದುಡ್ಡು ಹಾಕಿ ಅಂತ. ಇವ್ರು ಎಷ್ಟೆಷ್ಟು ಪರ್ಸೆಂಟೇಜ್ಗಳು ಮಾತಾಡಿಟ್ಕೊಂತಾರೋ ನೋಡಮ್ಮ. ಅದ್ರ ಜೊತೆ ಬರೀ ದುಡ್ಡು ಹಾಕಿದ್ರಾಗಲ್ವಂತೆ, ಆ ದುಡ್ಡು ಹಾಕಿರೋ ಸ್ಕ್ರೀನ್ ಶಾಟ್ಸ್ ಗಳನ್ನ ಈ ಅಪ್ಪಂದು ಇದಕ್ಕೆ ಕಳಿಸ್ಬೇಕಂತೆ. ಅವ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದೇ ಪಬ್ಲಿಸಿಟಿ. ಯಾವ್ಯಾವ ರೀತಿ ಪಬ್ಲಿಸಿಟಿ ತಗೊಂತೀರಾ ಗುರುವೆ? ಕೇಳಿದ್ರೆ ನನ್ನನ್ ಕಾಂಟ್ರವರ್ಸಿ ಅಂತೀರಾ. ಪಬ್ಲಿಸಿಟಿ ತಗೊಳ್ಳೋದು ನೀವು. ಇನ್ನೊಂದು ವಿಚಾರ ಫೈನಲ್ ಆಗಿ ಹೇಳ್ತೀನಿ. ಕೆಲವರಂತೂ ಮೂಕ ಸ್ತಬ್ಧರಾಗ್ಬಿಟ್ಟಿದ್ದಾರೆ. ಅಂದ್ರೆ ದರ್ಶನ್ ಜೊತೆ ಇದ್ದವರು, ಅವ್ರ ಜೊತೆ ಸ್ವಲ್ಪ ಓಡಾಡ್ದವ್ರು, ಕ್ಯಾಂಪೇನ್ ಹೋದವರು ಅಂತ ಹೀರೋಯಿನ್ಸ್ ಕೆಲವರೆಲ್ಲ ಇದಾರೆ. ಅವರೆಲ್ಲ ಗಪ್ಚುಪ್. ಅಂದ್ರೆ ಅವ್ರಿಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ಮಾತಾಡಿದ್ರೆ ಅಷ್ಟೇ, ನಮ್ದು ಅವ್ರದ್ದು ಬಾಂಡ್ ಹೊಂಟೋಗ್ಬಿಡುತ್ತಲ್ಲ ಅಂತ. ಯಾವ ಸೀಮೆ ಬಾಂಡು ಗುರು? ಒಳ್ಳೆಯವ್ರ ಜೊತೆ ಬಾಂಡ್ ಇಟ್ಕೊಳ್ಳಿ, ಏನೋ ಒಂದಾಗುತ್ತೆ. ಈ ತರ ಕೆಲಸ ಮಾಡೋರ್ ಜೊತೆ ನೀವು ಬಾಂಡ್ ಇಟ್ಕೊಂಡ್ರೆ ನಾಳೆ ಒಂದಿನ ನಿಮಗೂ ಪವಿತ್ರ ಗೌಡಾಗ್ ಬಂದಿರೋ ಪರಿಸ್ಥಿತಿನೇ ಅಲ್ಲಿ ಬರುತ್ತೆ ಇಂಡೈರೆಕ್ಟ್ಲಿ. ನಿಮಗ್ ನಾಳೆ ಯಾರೋ ಚಿಡಾಯಿಸ್ತಾರೆ, ನೀವ್ ಹೋಗ್ಬಿಟ್ಟು ದರ್ಶನ್ ಹೇಳ್ತೀರಾ, ದರ್ಶನ್ ಹೋಗ್ಬಿಟ್ಟು ಅವ್ರಿಗೆ ಯಾರನ್ನೋ ಎತ್ತುತ್ತಾರೆ, ಆಮೇಲೆ ದರ್ಶನ್ ಅಂದರು, ನೀವು ಅಂದರು. ಬೇಕಾಯ್ತಲ್ಲ? ಓ ಮೈ ಗಾಡ್. ನೀವ್ ಯಾರ್ಯಾರನ್ನ ಮೋಟಿವೇಶನ್ ಆಗಿ ಇಟ್ಕೊಂತಿರೋ ಹೀರೋಯಿನ್ಸ್ಗಳು, ಯಪ್ಪ ದೇವ್ರೆ. ಬರೀ ಸ್ಟಾರ್ ವ್ಯಾಲ್ಯೂ ನೋಡೋದಲ್ಲ, ಸ್ಟಾರ್ ವ್ಯಕ್ತಿತ್ವನೂ ಇಂಪಾರ್ಟೆಂಟ್ ಕಣ್ರಿ. ಸಮಾಜ ಅರ್ಥ ಮಾಡ್ಕೋಬೇಕಿದನ್ನ. ಯಾವತ್ತಿದನ್ನ ಸಮಾಜ ಅರ್ಥ ಮಾಡ್ಕೊಳುತ್ತೆ ಅವತ್ತು ಸಮಾಜದಲ್ಲಿ ಬದಲಾವಣೆ ಅಂತ ಬರುತ್ತೆ. ಅವತ್ತವರೆಗೂ ನಮ್ ತಾಯಣೆ ಯಾವ ಬದಲಾವಣೆನೂ ಬರಲ್ಲ ಕಣ್ರಿ. ಅವತ್ತವರೆಗೂ ಬದಲಾವಣೆ. ಅವತ್ತವರೆಗೂ ನಾನು ಯಾವ್ದು ಇದು ಹಾಕೊಂಡಿದ್ದೀನಲ್ಲ, ಅವತ್ತವರೆಗೂ ನಾವು ಕರ್ನಾಟಕದ ಹೆಮ್ಮೆಯ ಕನ್ನಡಿಗರು ಅಂತ ಮೆರೆದು ನಡೆಯೋ ಸಿಚುವೇಶನ್ ಬರಲ್ಲ. ಬದಲಾವಣೆ ಆಗ್ಬೇಕು, ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಬದಲಾಗಬೇಕು. ಈ ಒಂದು ಕೇಸ್ ಕೇವಲ SIT ಅಲ್ಲ, CBI ಹೋಗ್ಬೇಕು, ಹೈಯರ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಇದ್ರ ಹಿಂದೆ ಏನೇನಿದೆ ಪ್ರತಿಯೊಂದು ಹೊರಗಡೆ ಬರ್ಬೇಕು. ಹಿಂದೆ ಇನ್ನೂ ತುಂಬಾ ಎಲ್ಲ ಕೇಸಸ್ ಇದೆ ಅಂತ ನಾನು ಕೇಳ್ಪಡ್ತಾ ಇದ್ದೆ. ಅವರ ಎಕ್ಸ್ ಮ್ಯಾನೇಜರ್ಗೂ ಏನೋ ಆಗಿದೆ, ಸತ್ತೋಗ್ಬಿಟ್ಟಿದ್ದಾರೆ. ಹೇಗಾಯ್ತದು? ಯಾರು ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ? ಪ್ರತಿಯೊಂದು ಹೊರಗಡೆ ಬರ್ಬೇಕು. ಹಂಗ್ ಬಂದ್ರಷ್ಟೇನೆ ಒಂದು ಸತಿ ಮಾಫಿಯಾ ಅಂತ ಇರುತ್ತೆ ಗೊತ್ತಾ, ಆ ಮಾಫಿಯಾ ಸ್ಟಾಪ್ ಆಗುತ್ತೆ. ಆ ಮಾಫಿಯಾ ಸ್ಟಾಪ್ ಆದಾಗ ಸಮಾಜದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಬರುತ್ತೆ. ನನಗೇನ್ ಅನ್ಸಿದೆ, ಮನ್ಸಾರ ಹೇಳಿದ್ದೀನಿ, ಇನ್ನೂ 1-2 ಗ್ಯಾಂಗ್ ಐತೆ, ಅದನ್ನು ಕ್ಲೂ ಕೊಡ್ತಾನೆ. ನೀವೇನಾದ್ರೂ ಈ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಹದ್ದಿನ ಕಣ್ಣು ಇಟ್ಟಿಲ್ಲ ಅಂತಂದ್ರೆ ಅವರು ಬಾಲ ಬಿಚ್ತಾರೆ. ನೆನಪಿಟ್ಕೊಳ್ಳಿ. ಯಾಕಂದ್ರೆ ಹುಲಿಗಿಂತ ಹುಲಿ ದೊಡ್ಡದು ಕಣ್ರಿ, ಸಿಂಹಕ್ಕಿಂತ ಸಿಂಹ ದೊಡ್ಡದು, ಆನೆಕ್ಕಿಂತ ಆನೆ ದೊಡ್ಡದು. ಅರ್ಥ ಆಯ್ತಾ? ಸೊ ನೀವೊಂದೇ ಆನೆ ಅಂತ ಯಾವತ್ತೂ ಮೆರೆಯಕ್ ಹೋಗ್ಬೇಡಿ. ದೇವ್ರು ಒಳ್ಳೇದ್ ಮಾಡಲ್ಲ. ಇವತ್ತಿಲ್ಲಿದ್ದವ್ರು ನಾಳೆ ಇಲ್ಲಿರ್ತೀರಾ, ಇವತ್ತಿಲ್ಲಿದ್ದವ್ರು ನಾಳೆ ಇಲ್ಲಿ ಜನ ಮೆರೆಸ್ತಾರೆ. ನೀವ್ ಒಳ್ಳೇದ್ ಮಾಡಿದ್ರ ಅಷ್ಟೇ, ನೀವು ಸಮಾಜಕ್ಕೆ ಒಳ್ಳೇದ್ ಮಾಡಿದ್ರ ಅಷ್ಟೇ. ಐ ಥಿಂಕ್ ಒಂದಿಬ್ರಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತದಾದ್ರೆ ಅವ್ರಿಗೆ ನಂದೊಂದು ಹ್ಯಾಟ್ಸ್ ಆಫ್. ಮೊದಲನೇದಾಗಿ ಒಳ್ಳೆ ಹುಡ್ಗ ಪ್ರಥಮ್ಗೆ. ಹುಡ್ಗ ಸಖತ್ ಒಳ್ಳೆಯವನೇ, ಆದ್ರೆ ಅವ್ನ ಕೈಲಾದಷ್ಟು 1-2 ಮಾತುಗಳನ್ನ
ಬಿಡ್ತಾ ಇದಾರೆ. ಬಟ್ ಅವ್ರಿಗೂ ಪಾಪ ಎಲ್ಲಿ ನಾನು ಇಲ್ಲೇ ಬದುಕಬೇಕಲ್ಲ, ನಾನು ಎಲ್ಲಿ ಡೈರೆಕ್ಟ್ ಆಗಿ ಇದ್ ಮಾಡಿದ್ರೆ ಇವ್ರು ಇದ್ ಮಾಡ್ತಾರೆ. ಆದ್ರೂ ಕೆಲವು ಸ್ಟೇಟ್ಮೆಂಟ್ಸ್ ಗಳನ್ನ ಸಕ್ಕತ್ತಾಗಿ ಹೇಳೋರೆ. ನನ್ ಕೈಗೆ ಲಾಠಿ ಕೊಡ್ಲಿ, ಅಲ್ಲಿ ಪೊಲೀಸ್ ಸ್ಟೇಷನ್ ಹೊರಗಡೆ ಇರೋ ಎಲ್ರು ಹೊಡೆಸ್ಬಿಡ್ತೀನಿ ಅಂತ ಹೇಳವ್ರೆ. ಜೊತೆಗೆ ನೀವು ಹುಟ್ಟಿರೋ ಅಪ್ಪ ಅಮ್ಮಂಗೂ ನೀವ್ ಇಷ್ಟೆಲ್ಲ ಇದು ಮಾಡ್ತಿರ್ಲಿಲ್ಲ, ಅಲ್ಲಿ ಯಾವ್ದೋ ಫ್ಯಾನು ಗೀನು ಅಂತ ಹೋಗ್ಬಿಡಲ್ಲ, ಹಂಗೆಲ್ಲ ಸೀನ್ ಮಾಡ್ತಿರಲ್ಲ ಅಂತ ಸರಿಯಾಗಿ ಉಗ್ದವ್ರೆ. ಹ್ಯಾಟ್ಸ್ ಆಫ್ ಫಾರ್ ಯೋರ್ ವರ್ಡ್ಸ್ ಬ್ರೋ. ನಿಮ್ಮ ವರ್ಡ್ಸ್ ಗಳು ಐ ಕ್ಯಾನ್ ರೀವರ್ಬರೇಟ್ ದಟ್. ಬಟ್ ನನ್ನ ಮಂದಾಳದ ಮಾತನ್ನ ನಾನು ಬಿಚ್ಚಿಟ್ಟಿದ್ದೀನಿ. ವಿಡಿಯೋ ಇಷ್ಟವಾಗಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ. ಮರೀದೆ ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಜೊತೆ ನೀವೆಲ್ಲರೂ ಧ್ವನಿಯಾಗಿ. ನಮಸ್ಕಾರ.